ಮುಂದಿನ ಗೀತೆ ಇನ್ನೊಂದು ಅದ್ಭುತವಾದಂತಹ ಚಿತ್ರ, ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ. ಆ ಹಾಡಿನ ಹೆಸರು ಹೇಳ್ತೀನಿ, ತಕ್ಷಣ ನಿಮಗೆ ಗೊತ್ತಾಗತ್ತೆ. ಇದೇ ರಾಗದಲ್ಲಿ ಪಿಕ್ಚರು ಶ್ರಾವಣ ಬಂತು. ಇದನ್ನು ಹಾಡ್ತಾರೆ ಡಾಕ್ಟರ್ ಸುಹಾಸ್ ಮತ್ತು ದೀಪಿಕಾ. ಇವರಿಬ್ಬರನ್ನ ಚಪ್ಪಾಳೆ ಮೂಲಕ ನಾವು ಸುಹಾಸ್ ಅವ್ರನ್ನ ಮತ್ತು ದೀಪಿಕಾ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಡಾಕ್ಟರ್ ಸುಹಾಸ್ ಮತ್ತು BR ದೀಪಿಕಾ. ಡಾಕ್ಟರ್ ಸುಹಾಸ್ ಮತ್ತು ದೀಪಿಕಾ ಇಬ್ಬರು ಅಣ್ಣ ಮತ್ತು ತಂಗಿ, ರೈಟ್? ಈ ಸುಹಾಸ್ ಇದಾರಲ್ಲ, ಅವರು ಸ್ಕಿನ್ ಸ್ಪೆಷಲಿಸ್ಟು, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ. ಆದರೆ ಬಹುಮುಖ ಪ್ರತಿಭೆ ಅನ್ನೋದಕ್ಕಿಂತ ಬಹು ಹವ್ಯಾಸಗಳನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ. ನನಗೆ ಅವರು ಒಬ್ಬ ರೈಟರ್ ಆಗಿ ಗೊತ್ತು, ಆಮೇಲೆ ಗೊತ್ತಾಗಿದ್ದವರು ಒಬ್ಬರು ಸ್ಕಿನ್ ಸ್ಪೆಷಲಿಸ್ಟ್ ಅಂತ. ಟ್ರಾವೆಲಿಂಗಲ್ಲಿ, ಫೋಟೋಗ್ರಫಿಯಲ್ಲಿ, ಬರವಣಿಗೆಯಲ್ಲಿ ಸಾಕಷ್ಟು ವಿಷಯದಲ್ಲಿ ಆಸಕ್ತಿ ಇಟ್ಕೊಂಡಿರುವಂತಹ ಡಾಕ್ಟರ್ ಸುಹಾಸ್ ಅವರು ಇವತ್ತೊಂದು ಅದ್ಭುತವಾದಂತಹ ಗೀತೆಯನ್ನು ಅವರ ತಂಗಿ ಜೊತೆ BR ದೀಪಿಕಾ ಅವ್ರ ಜೊತೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈಕೆ ಇನ್ನೊಂದು ಅದ್ಭುತ ಪ್ರತಿಭೆ. ಟೆಲಿಕಾಮ್ ಇಂಡಸ್ಟ್ರಿನಲ್ಲಿ ಕಳೆದ 23 ವರ್ಷದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. 30 ದೇಶಗಳನ್ನು ಸುತ್ತಿರುವಂತಹ ಶ್ರುತಿ BR ದೀಪಿಕಾ ಅವ್ರ ಹಾಡನ್ನು ಕೇಳೋಣ. ಆಮೇಲೆ ಇನ್ನೊಂಚೂರು ಅವ್ರ ಬಗ್ಗೆ ಹೇಳ್ತೀನಿ. ಶ್ರಾವಣ ಬಂತು ಚಿತ್ರ, ಇದು 1984ರಲ್ಲಿ ಬಿಡುಗಡೆ ಆಗಿದ್ದು. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ M ರಂಗರಾವ್. ಇದೇ ರಾಗದಲ್ಲಿ, ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ ನೀಲಮೇಘ ಶ್ಯಾಮ. ಇದೇ ರಾಗದಲ್ಲಿ, ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ ನೀಲಮೇಘ ಶ್ಯಾಮ. ಇದೇ ರಾಗದಲ್ಲಿ, ಯಮುನೆಯಲ್ಲಿ ಅಲೆಯಲೆಯು ಹೊಮ್ಮಿ ಸಂತೋಷದಿಂದ ಬಾನೆಡೆಗೆ ಚಿಮ್ಮಿ. ಆ ಯಮುನೆಯಲ್ಲಿ ಅಲೆ ಅಲೆಯು ಹೊಮ್ಮಿ ಸಂತೋಷದಿಂದ ಬಾನೆಡೆಗೆ ಚಿಮ್ಮಿ. ಆ ಇರುಳಿನಲ್ಲಿ ಆ ನೀರ ಹನಿ ಕಾಲ್ಗೆಜ್ಜೆನಲ್ಲಿ ಮಾಡಿರಲು, ಬೆರಗಾದ ಚಂದ್ರನು ಮೈ ಮರೆತ ಶ್ಯಾಮ. ಇದೇ ರಾಗದಲ್ಲಿ, ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ ನೀಲಮೇಘ ಶ್ಯಾಮ. ಇದೇ ರಾಗದಲ್ಲಿ, ಆ ಪದಮ ಮರಿ ಪಾಮ ಪದ ಸದರಿ ಸಾ. ಪಮರಿ ಸಗರಿ ಸ ರಸದ ಮಪ ಪದ ಪಮರಿ
ಸದ ಸಸದ ಪಮ ಪದ ಸಾರಿ ಮ ಪದ ಮ ಪದ ಸಾರಿ ಮ ಪದ ಮ ಪದ ಸಾರಿ ಮ ಪದ ಮ ಪದ. ಮಧುಮಾಸದಲ್ಲಿ ಮಾಮರವು ತೂಗಿ ಕೊಳಲಂತೆ ಆಗ ಕೋಗಿಲೆಯು ಕೂಗಿ. ಮಧುಮಾಸವೆಂದು ಮಾಮರವು ತೂಗಿ ಕೊಳಲಂತೆ ಆಗ ಕೋಗಿಲೆಯು ಕೂಗಿ. ಆಕಾಶದಲ್ಲಿ ತೇಲಾಡುತ್ತಿಹ ಆ ಮೋಡಗಳು ಬೆರಗಾಗಿ. ಆಕಾಶದಲ್ಲಿ ತೇಲಾಡುತ್ತಿಹ ಆ ಮೋಡಗಳು ಬೆರಗಾಗಿ. ಕಾಲ ಮರೆತು ಹೋದವು ಭೂಮಿಗೆ ಜಾರಿ ಬಂದವು. ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ ನೀಲಮೇಘ ಶ್ಯಾಮ ಇದೇ ರಾಗದಲ್ಲಿ. ಆ ಆ, ಆ, ಧನ್ಯವಾದಗಳು. ರಾಜ್ಕುಮಾರ್ ಮತ್ತು ಊರ್ವಶಿಯವರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇದಕ್ಕೆ ರಾಜ್ಕುಮಾರ್ ಭರತನಾಟ್ಯ ಸಹಿತ ಮಾಡಿದ್ದಾರೆ. ಈಗ ಸುಹಾಸ್ ಮತ್ತು ದೀಪಿಕಾ ಬಹಳ ಸುಂದರವಾಗಿ ಹಾಡನ್ನು ಪ್ರಸ್ತುತಪಡಿಸಿರು. ಅವರಿಗೆ ಧನ್ಯವಾದವನ್ನು ಹೇಳ್ತಾ ಈಗ